ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತಹ ಬಸವಣ್ಣವರ ವಚನೋಕ್ತಿ ಏನಿದೆಯಲ್ಲ, ಅದನ್ನು ಅಕ್ಷರಶಃ ಪಾಲಿಸ್ತಾ ಇರುವಂತಹ ನಾಡಿನ ವಿರಕ್ತ ಮಠಗಳಲ್ಲಿ ಅಗ್ರಗಣ್ಯ ಪಂಕ್ತಿಯಲ್ಲಿರ್ತಕ್ಕಂಥ ಮಠ ಅಂತ ಹೇಳಿದ್ರೆ ಅದು ಗದುಗಿನ ಜಗದ್ಗುರು ತೋಂಟದರ ಸಂಸ್ಥಾನ ಮಠ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅರೆ, ಈ ಮಾತು ಈಗ ಯಾಕೆ ಅಂತ ನಿಮಗನಿಸ್ಬೋದು. ಇಲ್ಲಿನ ಜಾತ್ರೆ ಬಹು ವೈಶಿಷ್ಟ್ಯತೆಯಿಂದ ಕೂಡುತ್ತೆ. ಕೇವಲ ತೇರು ಎಳೆಯೋದಲ್ಲ, ಉತ್ತತ್ತಿಯನ್ನು ಎಸೆಯೋದಲ್ಲ, ಕಾರ್ಯಕ್ರಮಗಳನ್ನು ಮಾಡೋದಲ್ಲ, ಬದಲಾಗಿ ಸಮಾನತೆ, ಶಾಂತಿ, ಸಹಬಾಳ್ವೆ, ಅದರ ಜೊತೆಗೆ ಇನ್ನೂ ಅನೇಕಾದಿ ವಿಷಯಗಳನ್ನು, ವಿಚಾರಗಳನ್ನು, ಸಂಗತಿಗಳನ್ನು ಕಲಿಸಿಕೊಡುವಂಥ, ತಿಳಿಸ್ಕೊಡುವಂತಹ ಜಾತ್ರೆ ಅದು ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಜಾತ್ರೆ. ಹಾಗಿದ್ದರೆ ಈ 2026ನೇ ಸಾಲಿನ ಜಾತ್ರಾ ಮಹೋತ್ಸವ ಈ ವರ್ಷ ಹೇಗಿದೆ, ಏನೆಲ್ಲ ಸಂದೇಶವನ್ನು ಸಾರ್ವಜನಿಕವಾಗಿ ಕೊಡಲಿಕ್ಕಿದೆ, ಭಕ್ತರಿಗೆ ತಿಳಿಸಲಿಕ್ಕಿದೆ, ಅದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಹಿಂದಿನ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪ್ರಕಾಶದಲ್ಲಿ ನಡೀತಾ ಇರುವಂಥ ಈ ಜಾತ್ರೆಯ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂಥ ಮನ್ಯರಂಜನ ಪ್ರಣವ ಸ್ವರೂಪ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ. ಹಾಗಿದ್ದರೆ ಏನು ಹೇಳ್ತಾರೆ ಈ ಜಾತ್ರೆ ಬಗ್ಗೆ ಕೇಳ್ತಾ ಹೋಗೋಣ. ಪೂಜ್ಯರೇ, ಈಗ ಕಳೆದ ಹಲವಾರು ವರ್ಷಗಳಿಂದ ಕೋಮು ಸೌಹಾರ್ದತೆಗೆ ಹೆಸರಾಗಿರುವಂಥ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಜಾತ್ರೆಯನ್ನು ಬಹು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಿಕ್ಕೆ ಭಕ್ತರಿಗೆ ಅಪ್ಪಣೆ ಪಡಿಸ್ತಾ ಬರ್ತಾ ಇದ್ದರು. ಆ ಹಿನ್ನೆಲೆಯಲ್ಲಿ ಈ ಸಾಲಿನ ಈ 2026 ಜಾತ್ರಾ ಮಹೋತ್ಸವ ಯಾವ ರೀತಿ ನಡೀತಾ ಇದೆ, ಏನೆಲ್ಲ ವಿಚಾರಗಳಿವೆ, ತಾವು ಭಕ್ತರಿಗೆ ಈ ಮೂಲಕ ಏನು ಹೇಳ್ತೀರಿ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ದಿನಾಂಕ 1-4-2026ರಿಂದ 4-4-2026 4 ದಿನಗಳವರೆಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ನಡೀತವೆ. ಈಗಾಗಲೇ ಪೂರ್ವಭಾವಿಯಾಗಿ ಅನೇಕ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿವೆ. ಜನಜಾಗೃತಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದು, ಅದರ ಜೊತೆಗೆ ಮಕ್ಕಳಿಗಾಗಿ ವಚನ ಕಂಠಪಾಠ ಸ್ಪರ್ಧೆ, ನೃತ್ಯ ಸ್ಪರ್ಧೆ, ನಿಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸೋದು, ಅದರ ಜೊತೆಗೆ ಹೆಣ್ಣು ಮಕ್ಕಳಿಗಾಗಿ ಸಿರಿಧಾನ್ಯಗಳ ಅಡಿಗೆ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು ಮತ್ತು ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನವನ್ನು ನೀಡುವ ದೃಷ್ಟಿಯಿಂದ ಅನೇಕ ಕ್ರೀಡೆಗಳಿಗೆ ಇವತ್ತು ಅವಕಾಶವನ್ನು ಕಲ್ಪಿಸಿ ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ನಡೆಸಲಾಗ್ತಾಯಿದೆ. ಅದರ ಜೊತೆಗೆ ನಮ್ಮ ತೋಂಟದಾರ್ಯ ಮಠದಲ್ಲಿ ಯಾವುದೇ ಜಾತಿ ಮತ ಪಂಥಗಳ ಭೇದ ಇಲ್ಲ, ಎಲ್ಲರೂ ಕೂಡ ಸಮಾನವಾಗಿ ವರ್ತಿಸುತ್ತಾ ಈ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾ ಇರೋದು ನಿಜಕ್ಕೂ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಬಸವಾದಿ ಶಿವಶರಣರ ಆಶಯ ಸಮಾನತೆ. ಆ ಸಮಾನತೆ ತತ್ವವನ್ನು ಅಳವಡಿಸಿಕೊಂಡು ಜಾತ್ರೆಯನ್ನು ವೈಶಿಷ್ಟ್ಯಪೂರ್ಣವಾಗಿ ನಮ್ಮ ಆರಾಧ್ಯ ಗುರುಗಳಾಗಿದ್ದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಚರಿಸಿಕೊಂಡು ಬಂದಿರುವಂತಹದ್ದು ಬಹುಶಃ ಈ ನಾಡಿನ ಜನರಿಗೆ ತಿಳಿದಿರುವಂಥ ಸಂಗತಿ. ಅದರ ಜೊತೆಗೆ ಈ ಜಾತ್ರೆಯಲ್ಲಿರುವಂಥ ಕೆಲವು ಅಂಧಶ್ರದ್ಧೆಗಳನ್ನು, ಮೂಢನಂಬಿಕೆಗಳನ್ನು ನಿವಾರಿಸಿ, ಅಂದರೆ ಬಂಡಿಗಟ್ಟಲೆ ಅನ್ನವನ್ನು ರಥದ ಗಾಲಿಗೆ ಸುರಿಯುವಂಥ ಅನೇಕ ಅಸಂಬದ್ಧ ಆಚರಣೆಗಳನ್ನು ನಿವಾರಿಸಿ ಈ ಜಾತ್ರೆಗೆ ಒಂದು ವೈಚಾರಿಕ ಕಳೆಯನ್ನು, ವೈಜ್ಞಾನಿಕ ಮನೋಭಾವವನ್ನು ತುಂಬಿದಂಥವರು ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಹಾಗಾಗಿ ನಮ್ಮ ನಾಡಿನಲ್ಲಿ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವ ಅಂದರೆ ಅದು ವೈಚಾರಿಕತೆ ಮಹೋತ್ಸವ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ಜನಜನಿತವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು 4 ದಿನಗಳವರೆಗೆ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಅನೇಕ ಜನ ಪೂಜ್ಯರು ದಯಮಾಡಿಸ್ತಾರೆ, ಭಕ್ತರಿಗೆ ಆಶೀರ್ವಚನವನ್ನು ನೀಡ್ತಾರೆ. ಅದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ವಿಶೇಷವಾಗಿ ನಮ್ಮ ತೋಂಟದಾರ್ಯ ಮಠದ ಜಾತ್ರೆ ವೈಶಿಷ್ಟ್ಯ ಅಂದರೆ ಗ್ರಂಥಗಳ ಪ್ರಕಟಣೆ, ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿದಂಥವರು ನಮ್ಮ ಗುರುಗಳು. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅತ್ಯಂತ ಮೌಲಿಕವಾಗಿರುವಂತಹ ಗ್ರಂಥಗಳನ್ನು ಇವತ್ತು ನಾವು ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ಅದರ ಜೊತೆಗೆ ಪುಸ್ತಕ ಪ್ರಕಾಶನದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರುವಂಥ ಸಂಸ್ಥೆ ಎಂಬ ಕೀರ್ತಿಗೆ
ತೋಂಟದಾರ್ಯ ಮಠ ಭಾಜನವಾಗಿದೆ. ನಾಡಿನಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿರುವಂಥ ಮತ್ತು ಪರಿಸರ ಕಾಳಜಿಯನ್ನು ತೋರಿರುವಂಥ ಒಂದು ವಿಶೇಷ ಮಠ ಅಂದರೆ ಅದು ಜಗದ್ಗುರು ತೋಂಟದಾರ್ಯ ಮಠ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಜಾತ್ರಾ ಮಹೋತ್ಸವವನ್ನು ಅತ್ಯಂತ ರಚನಾತ್ಮಕವಾಗಿ ವಿಧಾಯಕವಾಗಿ ಶ್ರೀಮಠದ ಭಕ್ತರು ಆಚರಿಸ್ತಾ ಇರೋದು ಎಲ್ಲರಿಗೂ ಒಂದು ರೀತಿಯಲ್ಲಿ ಖುಷಿ ಮತ್ತು ಸಂತೋಷವನ್ನು ಉಂಟು ಮಾಡಿದೆ. ಈ ವರ್ಷದ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ ನಮ್ಮ ಶ್ರೀಮಠದ ಸದ್ಭಕ್ತರೇ ಆಗಿರುವಂಥ ಶ್ರೀ ವಿನಾಯಕ್ ಮಾನ್ವಿ ಅವರು ಆಯ್ಕೆಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಅನೇಕ ಜನ ಪದಾಧಿಕಾರಿಗಳಾಗಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವಂಥ ಎಲ್ಲ ವಿಧಾಯಕ ಕಾರ್ಯಕ್ರಮಗಳು ಮತ್ತು ರಚನಾತ್ಮಕ ಕಾರ್ಯಕ್ರಮಗಳು ಅನುಚಾನವಾಗಿ ನಡೀತವೆ. ಇಂಥ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸದ್ಭಕ್ತರು ಆಗಮಿಸಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸದ್ಭಕ್ತರಲ್ಲಿ ಕೇಳ್ಕೊಳ್ತೇವೆ. ಇದಿಷ್ಟು ತೋಂಟದಾರ್ಯ ಜಗದ್ಗುರು ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವ ನಡೆದು ಬಂದಿರುವಂಥ ರೀತಿ ವಿಶೇಷವಾಗಿ ತಾವು ಹೇಳಿದ ಹಾಗೆಯೇ ಇದು ವೈಚಾರಿಕ ಮಹೋತ್ಸವ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಅರ್ಥೈಸ್ಕೊಳ್ಬೋದು. ಅದರೊಟ್ಟಿಗೆ ಜಾತ್ರೆಗಳು ಅಂದರೆ ಹೇಗಿರಬೇಕು, ಜಾತ್ರೆಯಿಂದ ಜನ ತೆಗೆದುಕೊಳ್ಳುವಂಥದ್ದೇನು, ಕಲಿಯುವಂಥದ್ದೇನು, ಈ ಜಾತ್ರೆ ಅಂತ ಬಂದಾಗ ಕೇವಲ ಯಾತ್ರೆ ಮಾಡೋದು, ಹೆಣ್ಮಕ್ಳು ಬಂದು ಪಾತ್ರೆ ತೆಗೆದುಕೊಳ್ಳೋದು ಇದಕ್ಕಷ್ಟೇ ಸೀಮಿತನ, ಅಥವಾ ಇದನ್ನು ಹೊರತುಪಡಿಸಿ ಜಾತ್ರೆಯನ್ನು ಹೇಗೆ ಅರ್ಥೈಸ್ಕೊಳ್ಬೇಕು, ಏನನ್ನು ಪಡ್ಕೊಳ್ಬೇಕು ಜಾತ್ರೆಯಲ್ಲಿ ಅಂತ? ನಮ್ಮ ನಾಡಿನಲ್ಲಿ ಅನೇಕ ಜಾತ್ರೆಗಳು ನಡೀತಾವೆ. ಅವುಗಳಿಗೆ ಕನ್ನಡದಲ್ಲಿ ನಾವು ಜಾತ್ರೆ ಅಂತೀವಿ. ಅಂದರೆ ಹೋಗೋದು, ತ್ರಿ ಅಂದರೆ ಮೂರನ್ನು ನಾವು ಕಳ್ಕೊಂಡು ಬರ್ತೀವಿ ಜಾತ್ರೆಯಲ್ಲಿ. ಒಂದು ನಿದ್ರೆ, ಇನ್ನೊಂದು ಆರೋಗ್ಯ, ಇನ್ನೊಂದು ಹಣ. ಈ ರೀತಿಯಲ್ಲಿ ನಿದ್ರೆ, ಆರೋಗ್ಯ, ಹಣವನ್ನು ಕಳೆದುಕೊಳ್ಳುವಂಥ ಜಾತ್ರೆ ನಮ್ಮ ತೋಂಟದಾರ್ಯ ಮಠದ ಜಾತ್ರೆ ಆಗಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಜನರಿಗೆ ವೈಚಾರಿಕ ಪ್ರಜ್ಞೆಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ತೇವೆ. ಇಲ್ಲಿ ಅಂಥ ಆರೋಗ್ಯವನ್ನು ಕೆಡಿಸುವಂಥ, ನಿದ್ರೆಗೇಡು ಮಾಡುವಂಥ ಮತ್ತು ಹಣವನ್ನು ಕಳೆದುಕೊಳ್ಳುವಂಥ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಅವಕಾಶ ಕಲ್ಪಿಸೋದು. ಏನಿದ್ದರೂ ಕೂಡ ಜನರಲ್ಲಿರುವಂಥ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸಬೇಕು, ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಬೇಕು. ನಮ್ಮ ಜನ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡು ಈ ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ಅವರು ಸ್ವತಂತ್ರವಾಗಿರುವಂಥ ಮತ್ತು ಸಂತೃಪ್ತವಾಗಿರುವಂಥ ಜೀವನವನ್ನು ನಡೆಸಬೇಕನ್ನೋದೇ ನಮ್ಮ ಶ್ರೀಮಠದ ಜಾತ್ರೆ ಆಸೆ ಅಂಥೇಳಿ ಸಂದರ್ಭದಲ್ಲಿ ಪೂಜ್ಯರು ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡ್ತಾ ಸಣ್ಣ ಮಕ್ಕಳಿಗಾಗಿ ವಚನ ಪ್ರಜ್ಞೆ, ವಚನವನ್ನು ಪ್ರತಿಪಾದನೆ ಮಾಡಿರುವಂಥ ಶರಣರ ತತ್ವದ ಸಾರ ಏನಿದೆಯಲ್ಲ ಅದನ್ನು ಉಣಬಡಿಸುವಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಸಿರಿಧಾನ್ಯಗಳ ಬಳಕೆ ಇವತ್ತು ಆರೋಗ್ಯ ಕೆಟ್ಟು ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಕೂಡ ಅಂದರೆ ಒಂದು ಕಡೆ ಆಧ್ಯಾತ್ಮ, ಮತ್ತೊಂದು ಕಡೆ ಆರೋಗ್ಯ, ಅದರ ಜೊತೆಗೆ ಜ್ಞಾನದಾಸೋಹ ಕೂಡ ಅದು ಪ್ರತಿನಿತ್ಯ ತೋಂಟದಾರ್ಯ ಜಗದ್ಗುರು ಸಂಸ್ಥಾನ ಮಠದಲ್ಲಿ ಆಗ್ತಾ ಇದ್ದರೂ ಕೂಡ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮತ್ತಷ್ಟು ಪುಸ್ತಕಗಳನ್ನು ಹೊರತರ್ತಕ್ಕಂಥದ್ದಿಲ್ಲ. ನಿಜಕ್ಕೂ ಕೂಡ ಇದು ಖುಷಿಯ ವಿಚಾರ, ಸಂತಸದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಮಠಗಳು ಕೂಡ ಈ ಥರನಾಗಿ ನಡೆದರೆ ಬಹುಶಃ ಪೂಜ್ಯರು ಹೇಳಿದಾಗೆ ಒಂದು ಬೌದ್ಧಿಕ ವಿಕಾಸ, ಭೌತಿಕ ವಿಕಾಸ, ಆಧ್ಯಾತ್ಮಿಕತೆಯ ನೈಜ ಸೃಷ್ಟಿ ಏನಿದೆ ಅದು ಆಗತ್ತೆ ಅನ್ನುವಂಥದ್ದು ಪೂಜ್ಯರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ್.